ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾವು ಆನುವಂಶೀಯತೆ ಮತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದ ಕೆಲವೊಂದಷ್ಟು ಅತಿ ಮುಖ್ಯವಾಗಿರ್ತಕ್ಕಂತಹ ಮತ್ತು ಬರ್ತಕ್ಕಂಥ 2025 ಮಾರ್ಚ್ ಏಪ್ರಿಲ್ನ ವಿಜ್ಞಾನ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ವಿ. ಸೊ ಆ ಪಾಠಗಳ ಅಧ್ಯಯನದ ನಂತರ ಅಥವಾ ಆ ವಿಷಯಗಳಲ್ಲಿ ಆ ಪಾಠದಲ್ಲಿ ತಾವು ಮರೆತಿರ್ತಕ್ಕಂತಹ ಕೆಲವೊಂದಷ್ಟು ಅಂಶಗಳನ್ನು ಮರುಕಳಿಸಿದ ನಂತರ ಆ ಪಾಠಗಳು ತಮಗೆ ಸಂಪೂರ್ಣವಾಗಿ ಅರ್ಥ ಆಗಿವೆ ಅಂತ ಹೇಳಿ ಅನ್ಕೊಂತ. ಸೊ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮತ್ತು ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಸಹಾಯಕಾರಿ ಆಗ್ತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾನು ತಮ್ಮ ಮುಂದೆ ತಂದಿದ್ದೀನಿ. ಸೊ ಇವುಗಳನ್ನು ಅಭ್ಯಾಸ ಮಾಡಿದ ನಂತರ ಈ ಪಾಠಕ್ಕೆ ಕಾಯ್ದಿರಿಸಲಾಗಿರ್ತಕ್ಕಂತಹ 7 ಅಥವಾ 8 ಅಂಕಗಳು ನೋಡ್ರಿ. ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ 7 ಅಥವಾ 8 ಅಂಕಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ಕನಿಷ್ಠ 6 ಅಂಕಗಳಾದರೂ ತಮಗೆ ಈ ಪಾಠದಿಂದ ಬರುವಷ್ಟು ತಯಾರಿಯನ್ನು ನಾನು ಇವತ್ತು ನಿಮಗೆ ಮಾಡಿಸ್ತೀನಿ. ಸೊ ಹಾಗಾದರೆ ವಿಡಿಯೋನ ಮುಂದುವರಿಸೋಣ. ಸೊ ಇಲ್ಲಿ ಕೆಲವೊಂದಷ್ಟು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡಲಾಗಿದೆ. ಆ ಪ್ರಶ್ನೆಗಳನ್ನು ನೋಡ್ತಾ ಪಾಠವನ್ನು ಮುಂದುವರಿಸೋಣ. ಸೊ ಮೊದಲೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ, ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್ ಇವುಗಳಲ್ಲಿ ಇರುವ ಕ್ರಿಯಾಗುಂಪುಗಳು ಕ್ರಮವಾಗಿ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು OH ಮತ್ತು CHO, OH ಮತ್ತು COOH, CHO ಮತ್ತು COOH, CHO ಮತ್ತು CO. ಸೊ ಮುದ್ದು ಮಕ್ಕಳೇ, ಈ ಮೊದಲೇ ಈ ಹಿಂದಿನ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ಅಂಶಗಳ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂಥೇಳಿ ನಾನು ಈ ಮೊದಲೇ ತಿಳಿಸಿದ್ದೇನೆ. ಆದರೂ ಸಹ ಅದನ್ನು ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಮುದ್ದು ಮಕ್ಕಳೇ, ಈ ಪಾಠದಲ್ಲಿ ಮಕ್ಕಳು ಹೈಡ್ರೋಕಾರ್ಬನ್ನ ಏನು ಕೆಲವೊಂದಷ್ಟು ಗುಂಪುಗಳಿವೆ. ಹೈಡ್ರೋಕಾರ್ಬನ್ನಲ್ಲಿ ಅಲ್ಕೇನ್ಸ್ ಮತ್ತು ಅಲ್ಕೈನ್ಸ್ಗಳೇನಿವೆ ಇವುಗಳ ಸಾಮಾನ್ಯ ಅಣುಸೂತ್ರಗಳು, ಇವುಗಳ ಪ್ರತಿನಿಧಿಗಳ ಅಥವಾ ಸದಸ್ಯರ ಅಣುಸೂತ್ರಗಳು ಮತ್ತು ಅವುಗಳ ರಚನಾ ಸೂತ್ರಗಳು, ಅವುಗಳಲ್ಲಿ ಇರತಕ್ಕಂತಹ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಸಂಖ್ಯೆಗಳು ಮತ್ತು ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಸಂಖ್ಯೆಗಳ ಜೊತೆಗೆ ಅವುಗಳಲ್ಲಿ ಇರತಕ್ಕಂತಹ ಏಕಬಂಧಗಳ ಸಂಖ್ಯೆ, ದ್ವಿಬಂಧಗಳ ಸಂಖ್ಯೆ, ತ್ರಿಬಂಧಗಳ ಸಂಖ್ಯೆ. ಸೊ ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಅದರ ಜೊತೆಗೆ ಕ್ರಿಯಾ ಗುಂಪುಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಕೋಷ್ಟಕವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಹೌದಾ? ಸೊ OH ಗ್ರೂಪ್ ಇತ್ತಂದರೆ ಅದು ಆಲ್ಕೋಹಾಲ್ ಗುಂಪು, CHO ಗ್ರೂಪ್ ಇತ್ತಂದರೆ ಅದು ಆಲ್ಡಿಹೈಡ್ ಗುಂಪು, COOH ಇತ್ತಂದರೆ ಕಾರ್ಬಾಕ್ಸಿಲ್ ಆಸಿಡ್ ಗುಂಪು, Cl ಗ್ರೂಪ್ ಇತ್ತಂತಂದರೆ ಅದು ಕ್ಲೋರೋ ಗ್ರೂಪು, ಆಮೇಲೆ Br ಅಂತಂದರೆ ಬ್ರೋಮೋ ಗ್ರೂಪು. ಸೊ ಈ ರೀತಿಯಾಗಿ ಆಮೇಲೆ COO ಇತ್ತಂತಂದರೆ ಅದು ಕೀಟೋನ್ ಗ್ರೂಪು. ಸೊ ಈ ರೀತಿಯಾಗಿ ಏನು ಕ್ರಿಯಾ ಗುಂಪುಗಳಿವೆ ಆ ಕ್ರಿಯಾ ಗುಂಪುಗಳನ್ನು ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಹೌದಾ? ಸೊ ನಾವು ಉತ್ತರವನ್ನು ನೋಡೋಣ. ಈಗ ಪ್ರೊಪೆನಾಲ್ ಅಂತ ಇದೆ. ಸೊ ಇಲ್ಲಿ ಅಂತ್ಯಪ್ರತ್ಯಯ OL ಇರುವುದರಿಂದ ಸೊ ಇದೊಂದು ಆಲ್ಕೋಹಾಲ್ ಗ್ರೂಪು ಅಂಥೇಳಿ ನಾವು ಹೇಳ್ಬೋದು. ಇನ್ನು ಪ್ರೊಪೆನಾಲ್ ಅಂತಿದೆ, ಇಲ್ಲಿ AL ಇದೆ ಅಂತ್ಯಪ್ರತ್ಯಯ. ಸೊ ಅಂತ್ಯಪ್ರತ್ಯಯ ತಾವಿಲ್ಲಿ ಗಮನಿಸ್ಬೋದು, ಅಂತ್ಯಪ್ರತ್ಯಯ AL ಇದೆ. ಆದ್ದರಿಂದ ಇದು ಆಲ್ಡಿಹೈಡ್ ಗ್ರೂಪು ಅಂತ ನಾವು ಹೇಳ್ಬೋದು. ಸೊ ಆಲ್ಕೋಹಾಲ್ ಗ್ರೂಪ್ನ ಅಣುಸೂತ್ರ ಏನು ಅಂತಂದರೆ OH ಮತ್ತು ಆಲ್ಡಿಹೈಡ್ AL ಏನಿದೆ ಇದರ ಇದರ ಕ್ರಿಯಾ ಗುಂಪು CHO. ಸೊ ಹಾಗಾದರೆ ಮೊದಲನೇ ಆಯ್ಕೆ ಏನಿದೆ OH ಮತ್ತು CHO ಇದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಅನುರೂಪ ಶ್ರೇಣಿಯಲ್ಲಿರುವ ಕಾರ್ಬನ್ ಸಂಯುಕ್ತಗಳ ಗುಂಪು ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಮಕ್ಕಳೇ, ಎಕ್ಸಾಮ್ಸ್ದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳುವಂತಹ ಪ್ರಶ್ನೆ ಏನಿರ್ತದೆ ಅಂತಂದರೆ ಅನುರೂಪ ಶ್ರೇಣಿ ಎಂದರೇನು ಅನ್ನುವಂಥ ಕೇಳುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಒಂದು ಅನುರೂಪ ಶ್ರೇಣಿಯ ಒಂದು ಸದಸ್ಯನ ಹೆಸರನ್ನು ನೀಡಲಾಗಿರುತ್ತೆ. ಹೌದಾ?
ಸೊ ಆ ಸದಸ್ಯನ ಹೆಸರನ್ನು ನೀಡಿ, ಇದರಿಂದ 5ನೇ ಸದಸ್ಯನ ಹೆಸರನ್ನು ತಿಳಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ ಅನ್ನುವಂತಹ ರೀತಿಯ ಪ್ರಶ್ನೆಗಳನ್ನು ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಕೇಳಬಹುದು. ಉದಾಹರಣೆ, ಈಥೀನ್ ಅಂತಕ್ಕಂಥದ್ದು ಅಣುರೂಪ ಶ್ರೇಣಿಯ ಮೊದಲ ಸದಸ್ಯನಾಗಿದ್ದು 5ನೇ ಸದಸ್ಯನ ಅಣುಸೂತ್ರವನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಿದಾಗ, ಸೊ ಈಥೀನ್ ಅಂತಕ್ಕಂಥದ್ದು ಮೊದಲೇ ಸದಸ್ಯನಾಗಿದ್ದು ಅದರಿಂದ 5ನೇ ಸದಸ್ಯ ಅಂದರೆ ಈಥೀನ್, ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್, ಹೆಕ್ಸಿನ್ ಅಂತಕ್ಕಂಥದ್ದು 5ನೇ ಸದಸ್ಯನ ಹೆಸರಾಗಿರುತ್ತೆ ಮತ್ತು ಅಣುಸೂತ್ರ ಏನಾಗಿರುತ್ತೆ ಅಂತಂದ್ರೆ C6H12. ಹೌದಾ? ಸೊ ಈ ರೀತಿಯಾಗಿ ಅಣುರೂಪ ಶ್ರೇಣಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇಲ್ಲಿ ಈ ಪ್ರಶ್ನೆಗೆ ಉತ್ತರ ನೋಡೋಣ. ಅಣುರೂಪ ಶ್ರೇಣಿಯಲ್ಲಿರುವ ಕಾರ್ಬನ್ ಸಂಯುಕ್ತಗಳ ಗುಂಪು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ ಅಣುರೂಪ ಶ್ರೇಣಿಯಲ್ಲಿ ಒಂದು ವಿಶೇಷತೆ ಏನಿರುತ್ತೆ ಅಂತಂದರೆ, ಒಂದು ಗುಂಪಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ಸದಸ್ಯನ ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸ CH2 ಆಗಿರುತ್ತೆ. ಅಂದರೆ ಮೊದಲನೇ ಸದಸ್ಯನ ಅಣುಸೂತ್ರ ಏನಿರುತ್ತೆ, ಮುಂದಿನ ಸದಸ್ಯ ಏನೋ ಅಣುಸೂತ್ರ ಇರುತ್ತೆ, ಅದಕ್ಕೆ CH2 ಅನ್ನು ಆ್ಯಡ್ ಮಾಡಿದಾಗ ಮುಂದಿನ ಸದಸ್ಯನ ಅಣುಸೂತ್ರ ನಮಗೆ ಬರ್ತಾ ಇರುತ್ತೆ. ಸೊ ಈಗ ಇಲ್ಲಿ ಉತ್ತರವನ್ನು ನೀಡಿರ್ತಾರೆ, ಅದನ್ನು ನೋಡೋಣ. ಸೊ ಆಯ್ಕೆಗಳನ್ನು ನೋಡೋಣ. CH4, C2H4, C3H4, ಆಮೇಲೆ C2H2, C2H6, C3H6, ಆಮೇಲೆ C2H4, C3H6, C4H8, C3H6, C3H8, C3H4. ಸೊ ನಮಗಿಲ್ಲಿ ಸರಿಯಾದ ಆಯ್ಕೆ ಏನಿದೆ ಅದು C2, ಆಪ್ಷನ್ ನಂಬರ್ ಸಿ ಏನಿದೆ C2H4, C3H6, C4H8 ಇದು ಸರಿಯಾದ ಆಯ್ಕೆ ಆಗುತ್ತೆ. ಸೊ ಯಾಕೆ ಅಂತ ನಾವು ನೋಡೋಣ. ಹೌದಾ? ಸೊ ಇಲ್ಲಿ ತಾವು ಗಮನಿಸ್ಬೋದು, C2H4 ಅಂತ ಇದೆ, ಇದಕ್ಕೆ CH2 ಅನ್ನು ನಾವು ಪ್ಲಸ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋಣ. ಸೊ 4 ಹೈಡ್ರೋಜನ್ನು 2 ಹೈಡ್ರೋಜನ್ ಸೇರಿ 6 ಹೈಡ್ರೋಜನ್ ಆಯಿತು. 2 ಕಾರ್ಬನ್ನು 1 ಕಾರ್ಬನ್ ಸೇರಿ 3 ಕಾರ್ಬನ್ ಆಯಿತು. ಎಷ್ಟಾಯ್ತು ಇದು? C3H6. ಹೌದಾ? ಅಂದರೆ ಮೊದಲನೇ ಸದಸ್ಯ C2H4 ಆದರೆ ಎರಡನೇ ಸದಸ್ಯ C3H6 ಆಗಬೇಕು. ಇಲ್ಲಿ ಆಪ್ಷನ್ಸ್ದಲ್ಲಿ ತಾವು ನೋಡ್ಬೋದು C3H6 ಅಂದರೆ ಎರಡನೇದೇನಿದೆ ಅದು ಸರಿ ಇದೆ. ಇನ್ನು C3H6ಗೆ CH2 ಅನ್ನು ಆ್ಯಡ್ ಮಾಡಬೇಕೀಗ. C3H6ಗೆ CH2 ಅನ್ನು ಆ್ಯಡ್ ಮಾಡಿದಾಗ ಇದು C4H8 ಆಗುತ್ತೆ ಅಲ್ಲ? ನೋಡ್ರಿ, 6 ಹೈಡ್ರೋಜನ್ನು 2 ಹೈಡ್ರೋಜನ್ ಸೇರಿ 8 ಹೈಡ್ರೋಜನ್ ಆಯಿತು. 3 ಕಾರ್ಬನ್ನು 1 ಕಾರ್ಬನ್ ಸೇರಿ 4 ಕಾರ್ಬನ್ ಆಯಿತು, ಅಂದರೆ C4H8. ಅಂದರೆ ಇದು ಸಹ ಸರಿಯಾಗಿದೆ. ಆದ್ದರಿಂದ ಮೂರನೇ ಆಯ್ಕೆ ಸರಿಯಾದ ಆಯ್ಕೆ ಅಂತ ನಾವು ಹೇಳ್ತೀವಿ. ಸೊ ಒಟ್ಟಿನಲ್ಲಿ ಅಣುರೂಪ ಶ್ರೇಣಿಯಲ್ಲಿ ಏನಿರುತ್ತೆ ಅಂತಂದರೆ, ಮೊದಲನೇ ಸದಸ್ಯನಿಗೆ CH2 ಆ್ಯಡ್ ಮಾಡೋದ್ರಿಂದ ಎರಡನೇ ಸದಸ್ಯ ಬರುತ್ತೆ, ಎರಡನೇ ಸದಸ್ಯನಿಗೆ ಮತ್ತೆ CH2 ಅನ್ನು ಆ್ಯಡ್ ಮಾಡೋದ್ರಿಂದ ಮೂರನೇ ಸದಸ್ಯ ಬರುತ್ತೆ. ಇದು ಕಂಟಿನ್ಯೂಸ್ ಆಗಿ ಹಾಗೆ ಮುಂದುವರಿಯುತ್ತೆ. ಹಾಗಾದರೆ ಒಂದನೇ ಆಯ್ಕೆ ಸರಿಯಾಗಿಲ್ಲ, ಯಾಕೆ ಅಂತ ನಾವು ನೋಡಿದಾಗ ಇಲ್ಲಿ ನೋಡ್ರಿ, CH4 ಇದೆ ಮೊದಲನೇ ಸದಸ್ಯ CH4, ಇದಕ್ಕೆ CH2 ಅನ್ನು ಆ್ಯಡ್ ಮಾಡೋಣ. H 6 ಆಗುತ್ತೆ, ಇದು 2 ಆಗುತ್ತೆ, C2H6 ಆಗುತ್ತೆ. ಇಲ್ಲಿ ನೋಡ್ರಿ, C2H6 ಅಂತ ನೀಡಿಲ್ಲ ಅವರು, C2H4 ಅಂತ ನೀಡಿದರೆ, ಆದ್ದರಿಂದ ಈ ಆಯ್ಕೆ ತಪ್ಪಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇದು ನೋಡೋಣ, C2H2, C2H6, C3H6. ಸೊ ಮೊದಲೇ ಸದಸ್ಯ C2H2 ಆದಾಗ ಅದಕ್ಕೆ CH2 ಅನ್ನು ಆ್ಯಡ್ ಮಾಡಿದಾಗ C3H4 ಆಗುತ್ತೆ, ಆದರೆ ಇಲ್ಲಿ C2H6 ಇದೆ, ಆದ್ದರಿಂದ ಇದು ತಪ್ಪಾದ ಆಯ್ಕೆ. ಇನ್ನು ಇಲ್ಲಿ ಸಹ ಅದೇ ರೀತಿಯಾಗಿದೆ, C3H6ಗೆ CH2 ಆ್ಯಡ್ ಮಾಡಿದಾಗ C4 ಆಗಬೇಕು, ಆದರೆ ಇಲ್ಲಿ C3H8 ಅನ್ನು ನೀಡಲಾಗಿದೆ, ಆದ್ದರಿಂದ ಇದು ಆಯ್ಕೆ ತಪ್ಪು. ಹಾಗಾದರೆ ಸರಿಯಾದ ಆಯ್ಕೆ ಯಾವುದು ಅಂತಂದರೆ C2H4, C3H6, C4H8. ಸೊ ಇದು ತಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆ, ಕೆಟನೀಕರಣ ಎಂದರೇನು? ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಈ ಒಂದು ಪಾಠದಲ್ಲಿ. ಎಕ್ಸಾಮ್ನಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವ ರೀತಿ ಕೇಳ್ತಾರೆ ಇದ್ರ ಮೇಲೆ ಕ್ವಶನ್ ಅಂತಂದರೆ, ಕೆಟನೀಕರಣದ ಬಗ್ಗೆ.
ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸಿ ದೊಡ್ಡ ಪ್ರಮಾಣದ ಅಣುಗಳನ್ನು ಉಂಟು ಮಾಡುತ್ತೆ. ಇದಕ್ಕೆ ಏನಂತ ಕರೀತಾರೆ ಅನ್ನುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ದಲ್ಲಿ ಈ ಒಂದು ಕ್ವೆಶನ್ನ ಕೇಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಈ ರೀತಿಯಾಗಿ ಕೆಟ್ನೀಕರಣ ಎಂದರೆ ಏನು ಅಂತೇಳಿ ನೇರವಾಗಿಯೂ ಸಹ ಪ್ರಶ್ನೆಯನ್ನು ಕೇಳಬಹುದು. ಹಾಗಾದರೆ ಕಾರ್ಬನ್ ಅನನ್ಯ ಗುಣ ಇದಾಗಿದ್ದು, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡತಕ್ಕಂಥ ಕ್ರಿಯೆಗೆ ಕೆಟನೀಕರಣ ಅಂತೇಳಿ ನಾವು ಕರಿತೀವಿ. ಇನ್ನು ಕ್ರಿಯಾ ಗುಂಪು ಎಂದರೇನು ಅಂತ ಕ್ವೆಶನ್ ಇರುತ್ತೆ. ಇದು ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವೆಶನ್. ಕ್ರಿಯಾ ಗುಂಪು ಅಂತಂದ್ರೆ ಏನು ನೋಡ್ರಿ, ಹೈಡ್ರೋಕಾರ್ಬನ್ದು ಏನು ಗ್ರೂಪ್ ಇರುತ್ತೆ, ಆ ಹೈಡ್ರೋಕಾರ್ಬನ್ ಗುಂಪಿನಲ್ಲಿರ್ತಕ್ಕಂತಹ ಒಂದು ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸಿ ಆ ಸ್ಥಾನದಲ್ಲಿ ಕೆಲವೊಂದಷ್ಟು ವಿಶೇಷವಾದಂತಹ ಪರಮಾಣು ಅಥವಾ ಪರಮಾಣು ಗುಂಪುಗಳು ಆ ಹೈಡ್ರೋಜನನ್ನು ವಿಸ್ಥಾಪಿಸಿ ಆ ಸ್ಥಾನದಲ್ಲಿ ತಾವು ಹೋಗಿ ಸೇರಿಕೊಳ್ಳೋದ್ರಿಂದ ಆ ಇಡೀ ಹೈಡ್ರೋಕಾರ್ಬನ್ನ ಗುಣ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಬದಲಾಗುತ್ತೆ. ಸೊ ಈ ಒಂದು ಪರಮಾಣು ಅಥವಾ ಪರಮಾಣುಗಳ ಗುಂಪುಗಳಿಗೆ ಏನಂತಾರೆ ಅಂತಂದರೆ ಕ್ರಿಯಾ ಗುಂಪು ಅಂಥೇಳಿ ಕರೀತಾರೆ. ಸೊ ಉದಾಹರಣೆ ಇಲ್ಲಿ ತಾವು ಗಮನಿಸಬಹುದು. ಇಲ್ಲಿ ಒಂದು ಹೈಡ್ರೋಕಾರ್ಬನ್ ಇದೆ, CH4 ಅಂತ. ಏನ್ರಿ ಇದ್ರ ಹೆಸರು ಅಂದರೆ ಮೀಥೇನ್ ಅಲ್ಲ. ಸೊ ಈ ಮೀಥೇನ್ಗೆ ಏನು ಮಾಡ್ಬೇಕಂತಂದರೆ, ಸೊ ಈ ಮೀಥೇನ್ನಲ್ಲಿರ್ತಕ್ಕಂತಹ ಒಂದು ಹೈಡ್ರೋಜನ್ನನ್ನು ತೆಗೆದು ವಿಶೇಷವಾದಂತಹ ಪರಮಾಣು ಅಥವಾ ಪರಮಾಣುವಿನ ಗುಂಪನ್ನು ನೋಡ್ರಿ, ನಾನು ಇಲ್ಲಿ OH ಅಂತಕ್ಕಂತಹ ಗುಂಪನ್ನು ಆ್ಯಡ್ ಮಾಡಿದ್ದೀನಿ. OH ಇದೊಂದು ಪರಮಾಣುವಿನ ಗುಂಪು, ವಿಶೇಷವಾದಂತಹ ಒಂದು ಪರಮಾಣುವಿನ ಗುಂಪಾಗಿದ್ದು ಇದು ಹೈಡ್ರೋಜನನ್ನು ತೆಗೆದುಹಾಕಿ ಆ ಸ್ಥಾನದಲ್ಲಿ OH ಗ್ರೂಪ್ ಆ್ಯಡ್ ಆಗಿದೆ. ಇದರಿಂದ ಮೀಥೇನ್ದೇನು ಗುಣ ಇತ್ತು ಅದು ಸಂಪೂರ್ಣವಾಗಿ ಬದಲಾಗಿ ಏನಾಗಿದೆ ಅಂತಂದರೆ ಅದು ಆಲ್ಕೋಹಾಲ್ ಗುಂಪಾಗಿ ಪರಿವರ್ತನೆ ಆಗಿದೆ. ಅಂದರೆ ಇಡೀ ಒಂದು ಹೈಡ್ರೋಕಾರ್ಬನ್ನ ಗುಣವೇ ಬದಲು ಮಾಡತಕ್ಕಂತಹ ಒಂದು ವಿಶೇಷ ಪರಮಾಣುಗಳ ಗುಂಪಿಗೆ ನಾವೇನಂತೀವಿ ಅಂತಂದ್ರೆ ಕ್ರಿಯಾ ಗುಂಪು ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಉತ್ತರವನ್ನು ನೋಡೋಣ. ಕಾರ್ಬನ್ ಸಂಯುಕ್ತಗಳಲ್ಲಿನ ಹೈಡ್ರೋಜನ್ ಪರಮಾಣುಗಳನ್ನು ಸ್ಥಾನಪಲ್ಲಟಗೊಳಿಸಿ ಅವುಗಳಲ್ಲಿ ವಿಶಿಷ್ಟ ಗುಣವನ್ನು ಕಾರಣವಾಗುವಂತಹ ಪರಮಾಣುಗಳು ಅಥವಾ ಭಿನ್ನ ಜಾತಿಯ ಪರಮಾಣುಗಳಿಗೆ ಕ್ರಿಯಾ ಗುಂಪು ಅಂತೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್ 2 ಅಂಕದ ಪ್ರಶ್ನೆಯನ್ನು ನೋಡೋಣ. ರಚನಾ ಸಮಂಗಿಗಳು ಎಂದರೇನು? ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ ಅನ್ನುವಂಥದ್ದು. ಸೊ ರಚನಾ ಸಮಂಗಿಗಳು ಅಂತಂದರೆ ಅಣುಸೂತ್ರ ಒಂದೇ ಆಗಿರುತ್ತೆ, ಆದರೆ ರಚನಾ ಸೂತ್ರಗಳು ಬೇರೆ ಬೇರೆ ಆಗಿರುತ್ತೆ. ಒಂದೇ ಅಣುಸೂತ್ರ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರತಕ್ಕಂತಹ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ಸಮಂಗಿಗಳು ಅಂತ ಹೇಳಿ ಕರಿತೀವಿ. ಎಕ್ಸಾಮ್ದಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ 2 ಅಂಕದ ಪ್ರಶ್ನೆ ಆಗಿರುತ್ತೆ. ಎಕ್ಸಾಮ್ಸಲ್ಲಿ ಇದನ್ನು ಭಾಳ ಸಾರಿ ಕೇಳಲಾಗಿದೆ. ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಜಾಸ್ತಿಯಾಗಿ ರಿಪಿಟೇಷನ್ ಮಾಡಲಾಗಿದೆ. ಆದ್ದರಿಂದ ಇದು ವಾರ್ಷಿಕ ಪರೀಕ್ಷೆಯಲ್ಲೂ ಬರುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡಬೇಕು. ಇನ್ನು ಬ್ಯೂಟೇನ್ನ ರಚನಾ ಸಮಯಗಳನ್ನು ನೋಡಿದಾಗ ಮೊದಲೇದ್ದು ನಾರ್ಮಲ್ ಬ್ಯೂಟೇನ್ ಬರುತ್ತೆ, ಇನ್ನೊಂದು ಐಸೋ ಬ್ಯೂಟೇನ್ ಬರುತ್ತೆ. ಹೌದಾ? ಅಣುಸೂತ್ರ ನೋಡ್ರಿ, ಅಣುಸೂತ್ರ C4H10 ಇದೆ, ಆದರೆ ರಚನಾ ಸೂತ್ರ ಮಾತ್ರ ಏನಿದೆ 2 ರೀತಿಯಲ್ಲಿ ನಾವು ಬರೀಬಹುದು. ಸೊ ಮುಂದಿನ ಪ್ರಶ್ನೆ, ಕಾರ್ಬನ್ ಪರಮಾಣು C4- ಆನ್ ಅಯಾನನ್ನು ಮತ್ತು C4+ ಕ್ಯಾಟ್ ಅಯಾನನ್ನು ಉಂಟು ಮಾಡುವುದಿಲ್ಲ ಏಕೆ ಅನ್ನುವಂಥದ್ದು. ಇದೇ ಒಂದು ಏನು ಕ್ವೆಶನ್ ಇದೆ, ಇದನ್ನು ವಿವಿಧ ರೀತಿಗಳಲ್ಲಿ ಪ್ರಶ್ನೆಯಲ್ಲಿ ಕೇಳಬಹುದು. ಸೊ ಹ್ಯಾಗೆ ಕೇಳ್ಬೋದು ಅಂತಂದ್ರೆ, ಕಾರ್ಬನ್ ಅಯಾನಿಕ್ ಸಂಯುಕ್ತಗಳನ್ನು ಉಂಟು ಮಾಡೋದಿಲ್ಲ, ಅಯಾನಿಕ್ ಸಂಯುಕ್ತ ಆಗೋದಿಲ್ಲ ಯಾಕೆ ಅಂತಲೂ ಕೇಳ್ಬೋದು. ಕಾರ್ಬನ್ ಸಹವೆಲೆನ್ಸಿಯ ಸಂಯುಕ್ತಗಳನ್ನೇ ಉಂಟು ಮಾಡುತ್ತದೆ ಏಕೆ ಅಂತಲೂ ಕೇಳಬಹುದು ಇದೇ ಕ್ವೆಶನ್ನ. ಸೊ ಹಾಗಾದರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕಾರ್ಬನ್ ಪರಮಾಣು C4- ಆನ್ ಅಯಾನನ್ನು ಮತ್ತು C4+ ಕ್ಯಾಟ್ ಅಯಾನನ್ನು ಉಂಟು ಮಾಡುವುದಿಲ್ಲ ಏಕೆ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಮೊದಲು ಇದು C4- ಆನ್ ಅಯಾನ್ ಅಂತಂದರೆ ಏನಂತ ನೋಡೋಣ. ಹೌದಾ? ಸೊ ಕಾರ್ಬನ್ನಲ್ಲಿ ಅದರ ಹೊರಕವಚದಲ್ಲಿ ಎಷ್ಟಿರುತ್ತೆ ಅಂತಂದರೆ ಕಾರ್ಬನ್ನ ತನ್ನ ಕವಚಗಳಲ್ಲಿ ಹೊಂದಿರತಕ್ಕಂಥ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತಂದರೆ 6. ಕಾರ್ಬನ್ 6 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಇದು ಅಷ್ಟಕ ವಿನ್ಯಾಸವನ್ನು ಅಥವಾ ಅದರ ಕವಚ, ಹೊರಗಿನ ಕವಚ ಸಂಪೂರ್ಣವಾಗಿ ಸಂತೃಪ್ತವಾಗಬೇಕಾದ್ರೆ ಅದಕ್ಕೆ 4 ಇಲೆಕ್ಟ್ರಾನ್ಗಳ ಅವಶ್ಯಕತೆ ಇರುತ್ತೆ.
ಸೊ ಆ 4 ಇಲೆಕ್ಟ್ರಾನ್ಗಳನ್ನು ಅದು ಪಡೆದಿದ್ದೇ ಆದರೆ ಹೌದಾ, ಆ, ಅದಕ್ಕೇನಾಗುತ್ತೆ, ಆ ಪರಮಾಣು ಬೀಜ ಕೇಂದ್ರದಲ್ಲಿರ್ತಕ್ಕಂತಹ 6 ಪ್ರೋಟಾನ್ಗಳು ಹೊರಕವಚದಲ್ಲಿರ್ತಕ್ಕಂತಹ ಎಕ್ಸ್ಟ್ರಾ ಏನು 4 ಇಲೆಕ್ಟ್ರಾನ್ಗಳನ್ನು ಪಡೆದುಕೊಂಡಿದೆ, ಆ 4 ಇಲೆಕ್ಟ್ರಾನ್ಗಳನ್ನು ಹಿಡಿದುಕೊಂಡು ಇಟ್ಟುಕೊಳ್ಳುವಷ್ಟು ಶಕ್ತಿ ಅಥವಾ ಸಾಮರ್ಥ್ಯ 6 ಪ್ರೋಟಾನ್ಗಳಿಗೆ ಇರೋದಿಲ್ಲ. ಸೊ ಆ ಕಾರಣದಿಂದಾಗಿ ಇದು C4- ಆ್ಯನನ್ನು ಉಂಟು ಮಾಡೋದಿಲ್ಲ. ಇನ್ನು C4+ ಕ್ಯಾಟಯಾನನ್ನು ಸಹ ಅದು ಉಂಟು ಮಾಡೋದಿಲ್ಲ. ಅಂದರೆ ಎಕ್ಸ್ಟ್ರಾ ಹೊರಗಿನ ಕವಚದಲ್ಲಿ ಇದಕ್ಕೆ 4 ಇಲೆಕ್ಟ್ರಾನ್ಸ್ ಇರುತ್ತೆ. ಆ 4 ಇಲೆಕ್ಟ್ರಾನ್ಸ್ಗಳನ್ನು ತೆಗೆಯುವಂತಹ ಒಂದು ವ್ಯವಸ್ಥೆ ಇಲ್ಲ ಯಾಕೆ ಅಂತ ಕೇಳಿದಂಗೆ ಇನ್ನು ಕ್ವಶನ್. ಸೊ ಈ 4 ಇಲೆಕ್ಟ್ರಾನ್ಸ್ಗಳನ್ನು ತೆಗಿಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅಂತಂದರೆ, ಈ ಒಳಗಡೆ ಇರತಕ್ಕಂತಹ ಏನು 6 ಪ್ರೋಟಾನ್ಗಳಿವೆ ಅವು ಅತಿ ಹೆಚ್ಚಿನ ಸಾಮರ್ಥ್ಯದಿಂದ ಏನು ಮಾಡಿರುತ್ತೆ ಅಂತಂದರೆ, ಹೊರಗಿನ 4 ಇಲೆಕ್ಟ್ರಾನ್ಗಳ ಮೇಲೆ ಹೆಚ್ಚಿನ ಅಟ್ರಾಕ್ಷನನ್ನು ಉಂಟು ಮಾಡಿ ಆ 4 ಇಲೆಕ್ಟ್ರಾನ್ಗಳನ್ನು ಬಹಳಷ್ಟು ಗಟ್ಟಿಯಾಗಿ ಬಂಧಿಸಿಟ್ಟಿರುತ್ತೆ. ಸೊ ಈ 4 ಇಲೆಕ್ಟ್ರಾನ್ಗಳನ್ನು ತೆಗೆಯುವುದು ಸಹ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುವುದರಿಂದ C4+ ಕ್ಯಾಟಯನನ್ನು ಸಹ ಇವು ಉಂಟು ಮಾಡೋದಿಲ್ಲ. ಸೊ ಉತ್ತರವನ್ನು ನೋಡೋಣ. ಕಾರ್ಬನ್ ಪರಮಾಣುವಿನ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವಷ್ಟು, ನೋಡ್ರಿ ಆಲ್ರೆಡಿ 6 ಇಲೆಕ್ಟ್ರಾನ್ಸ್ ಇದೆ, ಅದರಲ್ಲಿ ಎಕ್ಸ್ಟ್ರಾ 4 ಇಲೆಕ್ಟ್ರಾನ್ಸ್ಗಳನ್ನು ಅದಕ್ಕೆ ಸೇರಿಸಿದ್ದೇ ಆದರೆ ಒಟ್ಟು ಟೋಟಲ್ ಎಷ್ಟಾಯಿತು, 10 ಇಲೆಕ್ಟ್ರಾನ್ ಆಯಿತು. ಈ 10 ಇಲೆಕ್ಟ್ರಾನ್ ಹಿಡಿದಿಟ್ಟುಕೊಳ್ಳುವಷ್ಟು ಅಂದರೆ 4 ಹೆಚ್ಚುವರಿ ಇಲೆಕ್ಟ್ರಾನ್ ಹಿಡಿದಿಟ್ಟುಕೊಳ್ಳುವಷ್ಟು ಕಷ್ಟವಾಗ್ಬೋದು ಅಲ್ಲ. ಆದ್ದರಿಂದ ಇದು ಕ್ಯಾಟಯಾನನ್ನು ಉಂಟು ಮಾಡೋದಿಲ್ಲ. ಇನ್ನು ಕಾರ್ಬನ್ ಪರಮಾಣುವಿನಿಂದ 4 ಇಲೆಕ್ಟ್ರಾನ್ ಹೊರತೆಗೆಯಲು ಸಹ ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಇದರಿಂದಾಗಿ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಯನನ್ನು ಕೇವಲ 2 ಇಲೆಕ್ಟ್ರಾನ್ಗಳ ಒಂದಿಗೆ ಉಳಿಬೇಕಾಗುತ್ತೆ. ಆದ್ದರಿಂದ ಕಾರ್ಬನ್ ಪರಮಾಣು C4+ ಕ್ಯಾಟಯನನ್ನು ಸಹ ಇದು ಉಂಟು ಮಾಡೋದಿಲ್ಲ. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಎಕ್ಸಾಮ್ಸ್ನಲ್ಲಿ ಕೇಳುವಂತಹ ಒಂದು ಕ್ವೆಶನ್ ಆಗಿದೆ. ಸೊ ಮಕ್ಕಳು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಮುಂದಿನ ಕ್ವೆಶನನ್ನು ನೋಡೋಣ. ಸಂಕಲನ ಕ್ರಿಯೆ ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಿ ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಈ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು ಅಂತ ಬರುತ್ತೆ ಪುಸ್ತಕದಲ್ಲಿ. ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು, ಅದರಲ್ಲಿ ಉತ್ಕರ್ಷಣ ಕ್ರಿಯೆ ಅಂತ ಬರುತ್ತೆ, ದಹನ ಕ್ರಿಯೆ ಅಂತ ಬರುತ್ತೆ, ಸಂಕಲನ ಕ್ರಿಯೆ ಅಂತ ಬರುತ್ತೆ, ಆದೇಶನ ಕ್ರಿಯೆ ಅಂತ ಬರುತ್ತೆ. ಈ 4 ಏನು ಹೈಡ್ರೋಕಾರ್ಬನ್ ಅಥವಾ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಿವೆ, ಈ 4 ಗುಣಗಳನ್ನು ಮಕ್ಕಳು ತಪ್ಪದೇ ತಯಾರಿ ಮಾಡಬೇಕು. ಯಾವ್ಯಾವ ಹೇಳ್ರಿ? ಒಂದನೇದು ದಹನ ಕ್ರಿಯೆ, ಆಮೇಲೆ ಉತ್ಕರ್ಷಣ ಕ್ರಿಯೆ, ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ. ಈ 4ರಲ್ಲಿ ಒಂದು ಎಕ್ಸಾಮ್ಸ್ನಲ್ಲಿ ಗ್ಯಾರಂಟಿಯಾಗಿ ಕೇಳುವಂಥ ಕ್ವಶನ್ ಇದು, ಹೌದಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೇಕಾದರೂ ಎಕ್ಸಾಮ್ನಲ್ಲಿ ಕ್ವಶನನ್ನು ಕೇಳಬಹುದು. ಸೊ ಹಾಗಾದರೆ ಈಗ ಸಂಕಲನ ಕ್ರಿಯೆ ಕೇಳಲಾಗಿದೆ, ಅದರ ಬಗ್ಗೆ ನೋಡೋಣ. ಪೆಲಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕಗಳನ್ನು ಬಳಸಿಕೊಂಡು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನನ್ನು ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವಂತಹ ಕ್ರಿಯೆಗೆ ಸಂಕಲನ ಕ್ರಿಯೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಎಣ್ಣೆಗಳ ಹೈಡ್ರೋಜನೀಕರಣ ಅಥವಾ ಅಲ್ಕಿನ್ ಅಥವಾ ಅಲ್ಕೈನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸ್ತಕ್ಕಂಥದ್ದು. ಇದಕ್ಕೆ ನಾವು ಏನಂತೀವಿ ಅಂತಂದ್ರೆ ಸಂಕಲನ ಕ್ರಿಯೆ ಅಂತ ಕರಿತೀವಿ. ಇದನ್ನು ನೆನಪಿಟ್ಕೊಳ್ಳುವಂತಕ್ಕಂಥದ್ದು ಬಹಳಷ್ಟು ಈಸಿ ಇದೆ. ಸಂಕಲನ ಅಂದರೆ ಏನು ಮಾಡೋದು? ಸೇರಿಸೋದು. ಹಾಗಾದರೆ ಇಲ್ಲಿ ಏನು ಸೇರಿಸಲಾಗಿದೆ ಅಂತಂದ್ರೆ ಹೈಡ್ರೋಜನನ್ನು ಸೇರಿಸಲಾಗಿದೆ. ನೋಡ್ರಿ, ನೆನಪಿಟ್ಕೊಳ್ರಿ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನಾನು. ಸಂಕಲನ ಕ್ರಿಯೆಯನ್ನು ಯಾವ ರೀತಿ ನೆನಪಿಟ್ಕೊಳ್ಬಹುದು ಅಂತಂದರೆ, ಸಂಕಲನ ಅಂದರೆ ಕೂಡಿಸೋದು. ಏನನ್ನು ಕೂಡಿಸಿದ್ದೀವಿ ನಾವಿಲ್ಲಿ ಅಂತಂದ್ರೆ ಹೈಡ್ರೋಜನನ್ನು ಕೂಡಿಸಿದ್ದೀವಿ. ಆದ್ದರಿಂದ ಇದೊಂದು ಸಂಕಲನ ಕ್ರಿಯೆ. ಈ ಹೈಡ್ರೋಜನನ್ನು ಸೇರಿಸಿದಾಗ ಏನಾಗುತ್ತೆ ಅಂತಂದರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ನೋಡ್ರಿ, ಕಾರ್ಬನ್ ಕಾರ್ಬನ್ ಮಧ್ಯೆ ಏನಿದೆ? ದ್ವಿಬಂಧ ಇದೆ. ಆದ್ದರಿಂದ ಇದೊಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಈ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನು ಪರ್ಯಾಪ್ತ, ನೋಡ್ರಿ ಕಾರ್ಬನ್ ಕಾರ್ಬನ್ ಮಧ್ಯೆ ಏನು ಬಂದಿದೆ? ಏಕಬಂಧ ಬಂದಿದೆ. ಸೊ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಮಾಡಲಿಕ್ಕೆ ಬಳಸ್ತಕ್ಕಂತಹ ಒಂದು ವಿಧಾನ ಇದು. ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಈ ರೀತಿಯಲ್ಲೂ ಸಹ ಕೇಳ್ಬೋದು. ಯಾವ ರೀತಿಯಲ್ಲಿ ಅಂತಂದರೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸಲಿಕ್ಕೆ ಸಹಾಯ ಮಾಡತಕ್ಕಂತಹ ಒಂದು ರಾಸಾಯನಿಕ ಕ್ರಿಯೆ ಯಾವುದು, ಸಮೀಕರಣದೊಂದಿಗೆ ಅದನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದಾಗಲೂ ಸಹ ಇದೇ ಆನ್ಸರನ್ನು ನಾವು ಬರಿಬೇಕಾಗತ್ತೆ. ನೋಡ್ರಿ, ಸಂಕಲನ ಕ್ರಿಯೆ ಅಂತಂದರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಮಾಡೋದು. ಓಕೆ, ಸೊ ಈ ವಿಷಯ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ.
ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕಗಳ ಪ್ರಶ್ನೆಗಳು. ಅದರಲ್ಲಿ ಮೊದಲೇ ಪ್ರಶ್ನೆ, ಎಸ್ಟರೀಕರಣ ಕ್ರಿಯೆ ಎಂದರೇನು? ನೋಡ್ರಿ, ಈ ಕ್ವೆಶನ್ಸ್ಗಳನ್ನು ಏನು ನೀಡಲಾಗಿದೆ ಇವು ಬಹಳಷ್ಟು ಉತ್ಕೃಷ್ಟವಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿವೆ ಮತ್ತು ಅವುಗಳಿಗೆ ಉತ್ತರಗಳಾಗಿವೆ. ಸೊ ಈ ಎಸ್ಟರೀಕರಣ ಎಂದರೆ ಏನು ಅಂತ ನೋಡಿದಾಗ, ಎಥೆನೋಯಿಕ್ ಆಮ್ಲ ಇರುತ್ತೆ, ಕಾರ್ಬಾಕ್ಸಿಲಿಕ್ ಆಮ್ಲ, ಅದಕ್ಕೆ ಆಮ್ಲೀಯ ಕ್ರಿಯಾವರ್ಧಕ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಉಪಸ್ಥಿತಿಯಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸಿ ಮಧುರ ಪರಿಮಳವುಳ್ಳ ಸುವಾಸನೆ ಹೊಂದಿರತಕ್ಕಂಥ ಆಸ್ಟರನ್ನು ಉಂಟು ಮಾಡ್ತಕ್ಕಂಥ ಕ್ರಿಯೆಗೆ ಆಸ್ಟರೀಕರಣ ಅಂಥೇಳಿ ಕರೀತಾರೆ. ಅಂದರೆ ಇದು ಕಾರ್ಬಾಕ್ಸಿಲಿಕ್ ಆಮ್ಲ ಇರುತ್ತೆ, ಅದಕ್ಕೆ ಆಲ್ಕೋಹಾಲ್ ಗುಂಪನ್ನು ಆ್ಯಡ್ ಮಾಡಿ ಆಸ್ಟರನ್ನು ತಯಾರು ಮಾಡ್ತಕ್ಕಂತಹ ಕ್ರಿಯೆಗೆ ಏನಂತಾರೆ ಅಂದರೆ ಆಸ್ಟರೀಕರಣ ಅಂತ ಹೇಳಿ ಕರೀತಾರೆ. ಸೊ ಇದಂತೂ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವೆಶನ್. ಓಕೆ, ಎಸ್ಟರೀಕರಣ ಎಂದರೇನು? ಎಸ್ಟರೀಕರಣ ಕ್ರಿಯೆಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣ ಬರೀರಿ. ಎಸ್ಟರ್ಗಳ ಒಂದು ಉಪಯೋಗವನ್ನು ತಿಳಿಸಿ ಅಂತ ಹೇಳಲಾಗಿದೆ. ಆಸ್ಟರ್ಗಳನ್ನು ಸುವಾಸಿಕೆಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಾಬೂನುಗಳು ಸ್ವಚ್ಛಗೊಳಿಸುವಂತಹ ಕ್ರಿಯೆಯನ್ನು ವಿವರಿಸಿ ಅನ್ನುವಂಥದ್ದು. ಸೊ ಮುದ್ದು ಮಕ್ಕಳೇ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಏನು ಹೈಡ್ರೋಕಾರ್ಬನ್ಸ್ಗಳಿವೆ ಮತ್ತು ಕ್ರಿಯಾ ಗುಂಪುಗಳಿವೆ, ಅಣುರೂಪ ಶ್ರೇಣಿ ಇದೆ, ರಚನಾ ಸಮಂಗಿಗಳಿವೆ, ಇವೆಲ್ಲ ಸೇರಿಸಿ ಒಂದು ವಿಭಾಗ ಆದರೆ ಸಾಬೂನು ಸ್ವಚ್ಛಗೊಳಿಸುವಂತಹ ಕ್ರಿಯೆ ಏನು ವಿಭಾಗ ಇದೆ ಅದೊಂದು ಸಪ್ರೇಟ್ ಆಗಿರ್ತಕ್ಕಂಥ ವಿಭಾಗ. ಅಂದರೆ ನಾವು ಈ ಎಲ್ಲ ವಿಷಯಗಳಿಗೆ ಏನು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಷ್ಟೇ ಪ್ರಾಮುಖ್ಯತೆಯನ್ನು ಏನು ಮಾಡಬೇಕಂದ್ರೆ ಸಾಬೂನು ಸ್ವಚ್ಛಗೊಳಿಸ್ತಕ್ಕಂಥ ಕ್ರಿಯೆಗೆ ನಾವು ಕೊಡಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ದಲ್ಲಿ ಬಹಳ ಸಾರಿ ಏನು ಮಾಡಲಾಗಿದೆ, ಕೇಳಲಾಗಿದೆ, ಹೌದಾ? ಸೊ ಆದ್ದರಿಂದ ಸಾಬೂನು ಸ್ವಚ್ಛಗೊಳಿಸ್ತಕ್ಕಂತಹ ಕ್ರಿಯೆಯನ್ನು ಒಂದು ಸಾರಿ ನೋಡೋಣ ನಾವು. ಸಾಬೂನು ಏನಾಗಿರುತ್ತೆ ಅಂತಂದರೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ ಈ ಸಾಬೂನು ಆಗಿರುತ್ತೆ. ಅಂದರೆ ಇದರಲ್ಲಿ ಒಂದು ಕಾರ್ಬಾಕ್ಸಿಲಿಕ್ ತುದಿ ಇದ್ದು ಇನ್ನೊಂದು ಅಯಾನಿಕ್ ತುದಿ ಇರುತ್ತೆ, ಹೌದಾ? ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸ್ತದೆ. ಕಾರ್ಬನ್ ಸರಪಳಿ ಏನಿರುತ್ತೆ ಇದು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಎಣ್ಣೆ ಅಥವಾ ಜಿಡ್ಡು ಅಂತಲೂ ಅನ್ಬೋದು, ಅಥವಾ ಕೊಳೆ ಅಂತಲೂ ಅನ್ಬೋದು. ಸೊ ಕೊಳೆಗೆ ಕಾರ್ಬಾಕ್ಸಿಲಿಕ್ ತುದಿ ಅಂಟುಕೊಂಡಿದ್ರೆ ನೀರಿನ ಕಡೆ ಮುಖ ಮಾಡಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಅಯಾನಿಕ್ ತುದಿ. ಹೀಗೆ ಸಾಬೂನಿನ ಅಣುಗಳು ಮಿಸಲ್ಗಳಂತಕ್ಕಂತಹ ವಿಶೇಷವಾದ ರಚನೆಯನ್ನು ಉಂಟು ಮಾಡುತ್ತೆ. ಸಾಬೂನಿನ ಮಿಸಲ್ ರಚನೆಗಳು ನೀರಿನಲ್ಲಿ ಎಮೆಲ್ಷನ್ನನ್ನು ಇವು ಉಂಟು ಮಾಡುತ್ತೆ. ಇದರಿಂದ ನೀರಿನಲ್ಲಿ ಕೊಳೆಯನ್ನು ಕೆತ್ತು ಹೊರತೆಗೆಯಲಿಕ್ಕೆ ಇದು ಸಹಾಯ ಮಾಡುತ್ತವೆ. ಹಾಗಾಗಿ ನಮ್ಮ ಬಟ್ಟೆಗಳೇನಾಗುತ್ತೆ, ಸ್ವಚ್ಛ ಆಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಕ್ವೆಶನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು 2 ಅಂಕಗಳಿಗೆ ಎಕ್ಸಾಮ್ಸ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಸೊ ಮುಂದಿನ ಪ್ರಶ್ನೆ ನೋಡೋಣ. 4 ಅಂಕಗಳ ಪ್ರಶ್ನೆ. ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಮೊದಲೇ ನೀಡಲಾಗಿದೆ ಏನಂತಂದ್ರೆ ಬೆಂಜಿನ್. ಬೆಂಜಿನ್ ರಚನಾ ವಿನ್ಯಾಸವನ್ನು ನೋಡಿದಾಗ 6 ಕಾರ್ಬನ್ಗಳಿರುತ್ತವೆ. ಪ್ರತಿ ಕಾರ್ಬನ್ ಮಧ್ಯೆ ದ್ವಿಬಂಧ ಏಕಬಂಧ ಇರುತ್ತೆ. ಮೊದಲದ್ದು ದ್ವಿಬಂಧ ಆದರೆ ಎರಡನೇದ್ದು ಏಕಬಂಧ, ದ್ವಿಬಂಧ, ಏಕಬಂಧ, ದ್ವಿಬಂಧ, ಏಕಬಂಧ, ಹೌದಾ? ಸೊ ರಿಪೀಟೆಡ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ಏಕಬಂಧ ದ್ವಿಬಂಧ ಸೈಮಲ್ಟೇನಿಯಸ್ಲಿ ಈ ರೀತಿ ಆಗಿರುತ್ತೆ. ಮತ್ತು ಪ್ರತಿ ಕಾರ್ಬನ್ಗೆ ಒಂದು ಹೈಡ್ರೋಜನನ್ನು ಸೇರಿಸಬೇಕಾಗುತ್ತೆ. ಸೊ ಆವಾಗ ಅದರ ರಚನೆ ಸರಿಯಾಗಿ ಆಗುತ್ತೆ. ಇನ್ನು ಬ್ಯೂಟೇನ್ ಇದರ ರಚನಾ ವಿನ್ಯಾಸವನ್ನು ನೋಡಿದಾಗ ಬ್ಯೂಟೇನ್ ಅಂತಂದರೆ 4 ಕಾರ್ಬನ್ ಇರ್ತಕ್ಕಂಥದ್ದು. ಸೊ ಇದು ಅಲ್ಕೇನ್ ಗ್ರೂಪ್ ಆಗಿದೆ. ಯಾವುದು ಬ್ಯೂಟೇನ್ ಅಂತಕ್ಕಂಥದ್ದು ಅಲ್ಕೇನ್ದಲ್ಲಿ ಬರುತ್ತೆ. ಸೊ ಇದನ್ನು ನಾವು ಕಂಡುಹಿಡಿಬೇಕಾದ್ರೆ ನಮಗೆ ಸಾಮಾನ್ಯ ಅನಿಸುತ್ತರ ಇದೆ CnH2n+2 ಅಂತಕ್ಕಂಥದ್ದು. ಸೊ ಎನ್ನ ಬೆಲೆ 4 ಅಂತ ಆ್ಯಡ್ ಮಾಡಿದಾಗ H2 × 4 + 2, ಹೌದಾ? 4 + 2 C4H10 ಆಗತ್ತೆ ಇದು. ಆದ್ದರಿಂದ ಇದರ ರಚನಾ ವಿನ್ಯಾಸ ನೋಡಿದಾಗ 4 ಕಾರ್ಬನ್ಗಳನ್ನು ಸರಣಿಯಲ್ಲಿ ಬರಿತಾ ಹೋಗಬೇಕು. ಪ್ರತಿಯೊಂದು ಕಾರ್ಬನ್ಗೆ ಒಂದೊಂದು ಹೈಡ್ರೋಜನ್ ನೀಡ್ತಾ ಹೋಗಬೇಕು. ಒಟ್ಟಿನಲ್ಲಿ ರಚನಾ ವಿನ್ಯಾಸ ಬರೆಯುವಾಗ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಏನಂತಂದರೆ ಪ್ರತಿ ಒಂದು ಕಾರ್ಬನ್ಗೆ 4 ಬಂಧಗಳಿರುತ್ತೆ. ಎಷ್ಟು ಬಂಧಗಳು? 4 ಬಂಧಗಳಿರುತ್ತೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಮುಂದಿನ ಕ್ವೆಶನ್ ನೋಡೋಣ. ಬ್ಯೂಟೆನೋನ್ ನೋಡ್ರಿ, ನೆಕ್ಸ್ಟ್ ಕ್ವೆಶನ್ ಏನು ಕೇಳಲಾಗಿದೆ ಅಂದರೆ ಬ್ಯೂಟೆನೋನ್ನ ರಚನಾ ವಿನ್ಯಾಸ ಬರೀರಿ ಅಂತೇಳಿ ಪ್ರಶ್ನೆಯಲ್ಲಿ ಕೇಳಲಾಗಿದೆ.
ಸೊ ಬ್ಯೂಟೇನಿಯನ್ ಅಂತಕ್ಕಂಥದ್ದು ಕೀಟೋನ್ ಗ್ರೂಪ್ ಇದು, ಹೌದಾ? ಸೊ ಕೀಟೋನ್ ಗ್ರೂಪ್ನ ಅಣುಸೂತ್ರ ಏನಂತಂದರೆ ಸಿ ಡಬಲ್ ಬಾಂಡ್ ಓ, ಸಿ ಡಬಲ್ ಬಾಂಡ್ ಓ, ಹೌದಾ? ಸಿ ಡಬಲ್ ಬಾಂಡ್ ಓ ಇದನ್ನು ಸೇರಿಕೊಂಡೇ 4 ಕಾರ್ಬನ್ಗಳಿರ್ತಕ್ಕಂಥದ್ದನ್ನು ನಾವು ರಚನೆ ಮಾಡಬೇಕು. ಫಸ್ಟ್ ಏನು ಮಾಡಬೇಕಂತಂದರೆ 4 ಕಾರ್ಬನ್ಗಳನ್ನು ಬರ್ಕೊಂಡು ಎರಡನೇ ಅಥವಾ ಮೂರನೇ ಸದಸ್ಯ ಏನು ಕಾರ್ಬನ್ ಇರುತ್ತೆ, ಇಲ್ಲಿ ಎರಡನೇ ಸದಸ್ಯನ ನೀಡಲಾಗಿದೆ. ಎರಡನೇ ಸದಸ್ಯನಿಗೆ ಡಬಲ್ ಬಾಂಡ್ ಓ ಅನ್ನು ನೀಡಿಬಿಟ್ರೆ ಅದು ಕೀಟೋನ್ ಗ್ರೂಪ್ ಆಯಿತು. ಸೊ ಅದರ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಕಾರ್ಬನ್ಗಳಿಗೆ ಹೈಡ್ರೋಜನನ್ನು ಸೇರಿಸೋದ್ರಿಂದ ನಮಗೆ ಬ್ಯೂಟೇನಿಯನ್ ಅಂತಕ್ಕಂತಹ ಒಂದು ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರ ನಮಗೆ ಸಿಗುತ್ತೆ. ಇನ್ನು ಸೈಕ್ಲೋಪೆಂಟೇನ್ ಅಂತಕ್ಕಂತಹ ಮತ್ತೊಂದು ಹೈಡ್ರೋಕಾರ್ಬನ್ನ ರಚನಾ ಸೂತ್ರ ಬರಲಿಕ್ಕೆ ತಿಳಿಸಲಾಗಿದೆ. ಸೈಕ್ಲೋ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇದು ಸರ್ಕಲ್ ರೂಪದಲ್ಲಿ, ಅಂದರೆ ಸೈಕಲ್ ಅಂದರೆ ರಿಂಗ್ ರೂಪದಲ್ಲಿ ಇರತಕ್ಕಂತಹ ಒಂದು ಹೈಡ್ರೋಕಾರ್ಬನ್. ಸೊ ಇಲ್ಲಿ ಪೆಂಟೇನ್ ನೀಡಲಾಗಿದೆ, ಅಂದರೆ 5 ಪೆಂಟೇನ್ ಅಂತಂದ್ರೆ ಎಷ್ಟು 5 ಕಾರ್ಬನ್ ಇರತಕ್ಕಂಥದ್ದು ಒಂದು. ಇನ್ನು ಸೈಕ್ಲೋ ಅಂತಕ್ಕಂಥದ್ದು ಏನು ತೋರಿಸುತ್ತೆ ಅಂತಂದರೆ ಇದು ಒಂದು ಪರ್ಯಾಪ್ತ ಸಂಯುಕ್ತ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಆದರೆ ಇದರ ಅನುಸೂತ್ರ ಏನಂತಂದರೆ CnH2n. ನೋಡಿರಿ, ಸೈಕ್ಲೋ ಏನು ಗ್ರೂಪ್ ಇದೆ ಇದರ ಸಾಮಾನ್ಯ ಅನುಸೂತ್ರ CnH2n ಆಗಿದ್ದು, ಸೊ ಇದರಲ್ಲಿ 5 ಕಾರ್ಬನ್ಗಳನ್ನು ಸೇರಿಸೋದ್ರಿಂದ ನಮಗೆ ಸಿಗುತ್ತೆ C5H10. ಮೊದಲು 5 ಕಾರ್ಬನ್ಗಳನ್ನು, ಇದು 1ನೇದ್ದು, ಇದು 2ನೇದ್ದು, 3ನೇದ್ದು, 4ನೇದ್ದು, 5ನೇದ್ದು 5 ಕಾರ್ಬನ್ಗಳನ್ನು ಸರ್ಕಲ್ ರೂಪದಲ್ಲಿ ಒಂದಕ್ಕೊಂದು ಜೋಡಿಸ್ತಾ ಹೋಗಬೇಕು. ಪ್ರತಿ ಒಂದು ಕಾರ್ಬನ್ಗೆ 2 ಹೈಡ್ರೋಜನ್ಗಳನ್ನು ಸೇರಿಸೋದ್ರಿಂದ ನಮಗೆ C5H10 ಸಿಗುತ್ತೆ ಮತ್ತು ಅದರ ರಚನಾ ಸೂತ್ರವನ್ನು ಈ ರೀತಿಯಾಗಿ ನಾವು ಬರೆಯಬಹುದು. ಸೊ ಇಲ್ಲಿಗೆ ಈ ಒಂದು ಪಾಠದಲ್ಲಿ ಅತಿ ಮುಖ್ಯವಾಗಿರತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದಿರಿ. ಸೊ ಈ ಪಾಠದಲ್ಲಿ ನನಗೆ ಸಾಧ್ಯತೆ ಇರತಕ್ಕಂತಹ ಎಲ್ಲ ವಿಷಯಗಳನ್ನು ನಿಮಗೆ ಹೇಳೋದ್ರೊಂದಿಗೆ ಅದನ್ನು ಚೆನ್ನಾಗಿ ತಿಳಿಸಿದ್ದೀನಿ ಅಂತ ಅನ್ನುವಂತಹ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಸೊ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸೊ ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬೇರೆ ವಿಡಿಯೋದಲ್ಲಿ ಮುಂದಿನ ಪಾಠದ ಅತಿ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ಇದೇ ರೀತಿಯಾಗಿ ನಾವು ನೋಡ್ತಾ ಹೋಗೋಣ. ಸೊ ಇವುಗಳನ್ನು ನೋಡೋದ್ರಿಂದ ತಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಂಥ ಪ್ರಶ್ನೆಗಳು ಮತ್ತು ಅವುಗಳಿಗೆ ಯಾವ ರೀತಿ ನಾವು ಉತ್ತರವನ್ನು ನೀಡಬೇಕು ಮತ್ತು ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ಮುಖ್ಯವಾದಂಥ ಪ್ರಶ್ನೆಗಳಿವೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಅನ್ನೋದು ನಮಗೆ ಇದರಿಂದ ತಿಳಿದು ಬರುತ್ತೆ. ಸೊ ಮುದ್ದು ಮಕ್ಕಳು ಇದೇ ರೀತಿಯಾಗಿ ನಮ್ಮ ಜೊತೆ ಜಾಯಿನ್ ಆಗಿರ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡದೇ ಇರೋದನ್ನು ಮರಿಬೇಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.